ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ, ಈಗ ನಾವು ಊರಿಗೆ ಹೊಂಟೀವ್ರಿ. ಅದಕ್ಕೆ ಎಲ್ಲಿ ಹೊಂಟೀವಿ ಅನ್ನೋದು ಹೇಳ್ತೀನಿ ನೋಡ್ರಿ. ಇಲ್ಲಿ ಅಥಣಿಗೆ ಬಂದೆವು. ಅಥಣಿ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗನ ಮ್ಯಾರೇಜ್ ಅದ ರೀ. ಅದಕ್ಕೆ ಮ್ಯಾರೇಜ್ಗೆ ಬಂದೆವು ಅಥಣಿಗೆ ನೋಡ್ರಿ. ಸಿದ್ದೇಶ್ವರ ದೇವಸ್ಥಾನದೊಳಗೆ ಮ್ಯಾರೇಜ್ ಇಟ್ಕೊಂಡಾರು. ಮುಂಜಾನೆ ದೇವರು ಅಕ್ಕಿ ಕಾಳು ಇರ್ತಾವಲ್ರಿ, ಅದಕ್ಕೆ ಮುಂಜಾನೆ ಟೈಮ್ದಾಗೆಲ್ಲ ಅಕ್ಕಿ ಕಾಳು ಇದು ಹಾಕಿ ದೇವರ ಅಕ್ಕಿ ಕಾಳನ್ನು ಹಾಕಿ ಆಮೇಲೆ ಬಂದು ಶೂಟ್ ಮಾಡ್ಕೊಳಕತ್ಯಾರ್ರಿ. ನಮ್ಮದು ಒಂದು ಸ್ವಲ್ಪ ಬರೋದು ಲೇಟ್ ಆಯಿತು. ಅದಕ್ಕೆ ಈಗ ನಾವು ಬಂದು ಜಾಯಿನ್ ಆದೀವಿ ನೋಡ್ರಿ. ಎಲ್ಲ ನಮ್ಮ ಫ್ಯಾಮ್ಲಿ ರೀ, ನಮ್ಮ ಅಕ್ಕ ತಂಗಿಯರು, ಮಾಮನ ಮಕ್ಕಳು, ಎಲ್ಲ ನಮ್ಮ ಅಣ್ಣ ಎಲ್ಲರೂ ನೋಡ್ರಿ. ಈಗ ಅಕ್ಕಿ ಕಾಳು ಮುಗಿದು ಪೂಜೆ ನೋಡ್ರಿ, ಇನ್ನೂ ತೆಗೆದಿಲ್ಲ. ಅಕ್ಕಿ ಕಾಳು ದೇವ್ರ ಮುಂದಿನ ಅಕ್ಕಿ ಕಾಳು ಎಲ್ಲ ಮುಗಿದಾವು. ಆಮೇಲೆ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಮಾರ್ನಿಂಗ್ ಟೈಮ್ದೊಳಗೆ ಮುಂಜಾನೆ 8ರಿಂದ 8:30 ದೇವರ ಮುಂದೆ ಅಕ್ಕಿ ಕಾಳು ಹಾಕಿ ಬಿಡ್ತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ನಿಮ್ಮ ಕಡೆ ಹೆಂಗದ ಅನ್ನೋದು ಇದು ಏನು ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನೋಡ್ರಿ ಸ್ಟೇಜ್ನೊಳಗೆ ಕುಂತೀವಿ. ಈಗ ನೋಡ್ರಿ ಬಂದೀವಲ್ರಿ, ನಾಷ್ಟ ಮಾಡ್ಕೊಂಡು ಇನ್ನೂ ನಾಷ್ಟ ಮಾಡಿಲ್ಲ. ಅದಕ್ಕೆ ನಾಷ್ಟ ಮಾಡ್ಲಕ್ಕೆ ಹೊಂಟೀವಿ. ಇನ್ನೂ ಬೀಗರು ಬಂದಿಲ್ಲ ರೀ. ಬರೀ ಮದುಮಗಳನ್ನ ಕೊಟ್ಟು ಕಳ್ಸಿರ್ತಾರೆ ನನ್ನ ನೈಟ್. ಈಗ ನೋಡ್ರಿ ನಾಷ್ಟ ಮಾಡ್ಕೊಂಡು ಬಂದು ಒಂದು ರೂಮ್ ಹಿಡ್ದೀವಿ ರೀ. ರೂಮ್ನಲ್ಲಿ ಎಲ್ಲರೂ ಮಾತನಾಡ್ತಾ ಕೂರ್ತೀವಿ. ಯಾಕಂದ್ರೆ ಇನ್ನೂ ಬೀಗರು ಬಂದಿಲ್ಲಲ್ಲ. ಬೀಗರು ಬರುತ್ತನ ಎಲ್ಲ ಕಷ್ಟ ಸುಖಗಳನ್ನು ಮಾತಾಡ್ಕೊತ ಕೂಳ್ತೀವ್ರಿ. ಇವರೇ ನೋಡ್ರಿ ನಮ್ಮ ಮಗ, ನಮ್ಮ ಅಕ್ಕನ ಮಗ ವರ ರೀ ಇವರೇ. ಈಗ ಎಲ್ಲರೂ ಬಂದು ರೂಮ್ನಾಗ ನಾಷ್ಟ ಮಾಡ್ಕೊಂಡು ಕುಂತೀವಿ. ದೇವ್ರ ಮುಂದೆನೂ ಅಕ್ಕಿ ಕಾಳು ಆಗ್ಯಾವು. ಇನ್ನು ಏನಾದರೂ ಸ್ಟೇಜ್ ಮೇಲೆ ಹಾಕುವಂಥ ಅಕ್ಕಿ ಕಾಳು ರೀ. ಏನು ಹೊರಗೆ ಇದು ಇರ್ತದಲ್ರಿ, ಸ್ಟೇಜ್ ಹಾಕಿರ್ತೀವಲ್ರಿ, ಅಲ್ಲೇ ಒಂದು ಸಾರಿ ಅಕ್ಕಿ ಕಾಳು ಹಾಕ್ತಾರೆ ನೋಡ್ರಿ. ಇದು ನಮ್ಮದೆಲ್ಲ ಫ್ಯಾಮಿಲಿ, ಅಕ್ಕ, ಅಣ್ಣ, ಎಲ್ಲ ನಮ್ಮ ಮಾಮನ ಮಕ್ಕಳು, ಅಕ್ಕಂದಿರು ಎಲ್ಲರೂ ನಮ್ಮ ಫ್ಯಾಮ್ಲಿ ರೀ ಅದು. ಇನ್ನು ವಧುವಿನ ಕಡೆಯವರು ಬರುತ್ತಕ ನೋಡಕತ್ತೀವಿ ರೀ. ವಧುವನ್ನ ಆಗಲೇ ಕೊಟ್ಟು ಕಳ್ಸ್ಯಾರ. ಬೀಗರು ಇನ್ನೂ ಬಂದಿಲ್ಲ. ಅದಕ್ಕೆ ಬೀಗರನ್ನ ಕಾಯ್ತಾ ಕುಂತೀವಿ ನೋಡ್ರಿ. ಈಗ ಬೀಗರು ಬಂದರು. ಬೀಗರು ನಮ್ಮ ಕಡೆ ಏನದ ರೀ, ಬೀಗರು ಬಂದ ಕೂಡಲೇ ಅವ್ರನ್ನ ಬರಮಾಡಿಕೊಳ್ಳುವಂಥ ಒಂದು ಫಂಕ್ಷನ್ ಇರ್ತದೆ ರೀ. ಅಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದರ ಭೇಟಿ ಮಾಡುವ ಕಾರ್ಯಕ್ರಮ ಅಂತಾರೆ ರೀ ಅದಕ್ಕೆ ವರನ ಕಡೆಯವರಿಬ್ಬರು, ವಧು ಕಡೆಯವರಿಬ್ಬರು ಕುಂತು ತಾಂಬೂಲವನ್ನು ಚೇಂಜ್ ಮಾಡಿಕೊಂಡು ಆಮೇಲೆ ಹೆಣ್ಣಿನ ಕಡೆಯವ್ರನ್ನ ಗಂಡಿನ ಕಡೆಯವರು ಮಾಡ್ಕೊಂಡು ಬಿಡ್ತಾರೆ. ಅಂದ್ರೆ ತಮ್ಮ ಕಡೆಗೆ ತೊಗೊಂಡು ಬಿಡ್ತಾರೆ. ಅಂದ್ರೆ ಇದರ ಅರ್ಥ ಏನು ರೀ, ಹೆಣ್ಣು ಮಗಳು ನಮ್ಮ ಮನೆಗೆ ಬಂದಳು ಅನ್ನೋ ಅಂಥ ಅರ್ಥ ರೀ ಅದು ನೋಡ್ರಿ. ಒಬ್ಬರಿಗೊಬ್ಬರು ಬಾಯೊಳಗೆ ಸಕ್ಕರೆ ಹಾಕ್ತಾರೆ, ತಾಂಬೂಲ ಚೇಂಜ್ ಮಾಡ್ಕೋತಾರೆ. ಆಮೇಲೆ ಇದೊಂದು ಕಾರ್ಯಕ್ರಮ ಚೆಂದಾಗಿ ನಡೀತದೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ. ನಿಮ್ಮ ಕಡೆ ಹೆಂಗೆ ಅದ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ. ಎಲ್ಲ ಒಬ್ಬರನ್ನೊಬ್ಬರು ಅಪ್ಕೊಂಡು ಹೆಣ್ಣಿನ ಕಡೆಯವ್ರನ್ನೇ ಇರ್ತಾರಲ್ರಿ, ಅವ್ರ ಗಂಡಿನ ಕಡೆಯವರು ಕರ್ಕೊಂಡು ಬಿಡ್ತಾರೆ ರೀ. ಅಂದ್ರೆ ನಿಮ್ಮವರು ವಧು ನಮ್ಮ ಮನೆಗೆ ಬಂದಳಂತ ಅರ್ಥ ರೀ ಅದು ನೋಡ್ರಿ. ಇದೆಲ್ಲ ನಮ್ಮ ಫ್ಯಾಮ್ಲಿ ಬೀಗರು. ಈಗ ನೋಡ್ರಿ ಸ್ಟೇಜಿಗೆ ನಾವು ಬಂದು ಕುಂತೀವಿ ಮದುವೆ ಮಂಟಪದಲ್ಲಿ. ಇನ್ನೂ ಬೀಗರನ್ನ ಕರ್ಕೊಂಡು ಬರ್ಲಕತ್ಯಾರ. ಈಗ ಬೀಗರು ಅಂದ್ರೆ ಗೊತ್ತಾಗ್ತದಲ್ರಿ, ಉತ್ತರ ಕರ್ನಾಟಕದ ಕಡೆ ನಾವು ವಧುವಿನ ಕಡೆಯವ್ರಿ ಬಂದ್ರೆ ನೋಡ್ರಿ. ಈಗ ಸ್ಟೇಜಿಗೆ ಬರ್ಲಕತ್ಯಾರ್ರಿ ಮದುವೆ ಮಂಟಪಕ್ಕೆ ಬೀಗರು. ವಧುವಿನ ಕಡೆಯವ್ರಿ ಅಂದ್ರೆ ಹೆಣ್ಣಿನ ಕಡೆಯವ್ರಿ ಬಂದು ಇನ್ನು ಸ್ಟೇಜ್ ಮೇಲೆ ಬಂದು ಆಮೇಲೆ ದೇವ್ರ ಮುಂದೆ ಅಕ್ಕಿ ಕಾಳು ಹಾಕುವಾಗ ರೀ ಕರಿಮಣಿ ತಾಳಿ ಕಟ್ಟಿ ಬಿಟ್ಟಿರ್ತಾರೆ ರೀ. ನಿಜವಾಗ್ಲೂ ಅದೇ
ಅದೇ ಒಂದು ಮ್ಯಾರೇಜ್ ತಾಳಿ ಕಟ್ಟುವ ನಿಜವಾದ ಪದ್ಧತಿನೇ ಅದು. ಇದು ಸ್ಟೇಜ್ ಮೇಲೆ ಬಂದ ಬಂಗಾರ ತಾಳಿ ಹಾಕ್ತಾರ್ರಿ. ಅಂದ್ರೆ ಎಲ್ಲ ಜನ ಬರ್ತಾರಲ್ರಿ, ಆವಾಗ ತಾಳಿ ಕಟ್ಟಿ ಆವಾಗ ಸ್ಟೇಜ್ ಮೇಲೆ ಅಕ್ಕಿ ಕಾಳು ಹಾಕುವಂಥ ಒಂದು ವಾಡಿಕೆ ರೀ ಇದು. ನೋಡ್ರಿ ಈಗ ವಧುವರರು ದೇವ್ರ ಇದು ಸ್ಟೇಜಿನ ಮೇಲೆ ಬಂದಾರ್ರಿ. ದೇವ್ರ ಮುಂದಿನ ಅಕ್ಕಿ ಕಾಳು ಮುಂಜಾನೆನ ಮುಗ್ದಾವು ನೋಡ್ರಿ. ಈಗ ಹಾರ ಬದಲಾಯಿಸ್ಕೊಂಡ್ರು. ಈಗ ನೋಡ್ರಿ ತಾಳಿ ಕಟ್ಟುವಂಥ ಸಮಯ ರೀ ಇದು. ತಾಳಿ ತೋರಿಸ್ಲಾಕತ್ಯಾರ ನೋಡ್ರಿ. ಈಕಿ ಮಗಳ ರೀ, ಅವ್ರ ವರನ ತಂಗಿ. ಇವ್ರು ನಮ್ಮ ವೈನಿ ರೀ. ಅವ್ರು ನಮ್ಮ ಅಕ್ಕ, ವಧುವಿನ ತಾಯಿ, ವರನ ತಾಯಿ ರೀ. ಪುರೋಹಿತರು ಎಲ್ಲ ಇದು ಹೇಳಾಕತ್ಯಾರ್ರಿ, ಮಂತ್ರಾಕ್ಷತೆ ಆಮೇಲೆ ಮಂತ್ರ. ಅವರು ಏನ್ರಿ ಮ್ಯಾರೇಜ್ ಏನೇನು ಮಂತ್ರಗಳನ್ನು ಇರ್ತಾರಲ್ರಿ ಎಲ್ಲ ಪುರೋಹಿತರು ಹೇಳ್ತಾರೆ. ನೋಡ್ರಿ ಈಗ ಹಂಗೆ ಪುರೋಹಿತರು ಇದು ಹೇಳಾಕತ್ಯಾರ್ರಿ ಮಂತ್ರನ. ತಾಳಿ ಕಟ್ಟುವ ವೇಳೆಯಲ್ಲಿ ಪುರೋಹಿತರು ಮಂತ್ರ ಹೇಳ್ತಾರಲ್ರಿ, ಹೇಳಾಕತ್ಯಾರ. ಹಂಗೆ ಆಯ್ತು ನೋಡ್ರಿ. ತಾಳಿ ಕಟ್ಟಿದ್ರು. ವಧುವರರು ಹಾರನ ಚೇಂಜ್ ಮಾಡಿಕೊಂಡ್ರು. ಇನ್ನು ಎಲ್ಲರೂ ಇನ್ನು ಎಲ್ಲ ಜನ ಬಂದಿರ್ತಾರಲ್ರಿ, ಬೀಗರು ಎಲ್ಲ ಹೊರಗಿನ ಜನ ಬಂದಿರ್ತಾರಲ್ರಿ, ಅವರು ಎಲ್ಲರೂ ಅಕ್ಷತೆಯನ್ನು ಹಾಕಿ ಆಮೇಲೆ ಎಲ್ಲ ವಧುವರರ ಕಡೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೋತಾರೆ. ಇನ್ನು ನಡೆದದ್ರಿ ಕಾರ್ಯಕ್ರಮ ನೋಡ್ರಿ. ಎಲ್ಲ ನಮ್ಮ ಫ್ಯಾಮಿಲಿ ರೀ. ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಮಗಳು, ವೈನಿ, ಅಣ್ಣ ಎಲ್ಲರೂ ಸ್ಟೇಜ್ ಮೇಲೆ ಬಂದಾರ್ರಿ. ಜನ ಎಲ್ಲ ಮುಂದೆ ಕುಂತಾರು ನೋಡ್ರಿ. ಆಯಿತು, ಅಕ್ಕಿ ಕಾಳು ಹಾಕಿದಾರೆ ನೋಡ್ರಿ. ಎಲ್ಲ ಹಿರಿಯರ ಅಕ್ಕಿ ಕಾಳು ಇಲ್ಲಿ ಬಿದ್ದು ರೀ. ಅಂದ್ರೆ ಹೊರಗಿನವರೆಲ್ಲ ಬಂದಿರ್ತಾರಲ್ರಿ, ಇಲ್ಲಿ ಅಕ್ಕಿ ಕಾಳು ಹಾಕಿ ಆಮೇಲೆ ಅವ್ರಿಗೆ ಆಶೀರ್ವಾದ ಮಾಡ್ತಾರ್ರಿ. ಈಗ ನೋಡ್ರಿ ಬಂದು ಮುತ್ತೈದೆಯರು ಆರತಿ ಮಾಡ್ಲಕತ್ಯಾರು. ಕೆಲವೊಂದು ಕಡೆ ಒಂದು ಪದ್ಧತಿಗಳು ಇರ್ತಾವ್ರಿ. ನಿಮ್ಮ ಕಡೆ ಹೆಂಗೆ ಅದ ಪದ್ಧತಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಅಕ್ಕ ಅಷ್ಟೇ ನೀಟಾಗಿ ಎಲ್ಲ ಪದ್ಧತಿಗಳನ್ನು ಮಾಡಿ ಸಿಂಪಲ್ ಇದ್ರೂ ಭಾಳ ಚಂದ ಮಾಡ್ಯಾಳ್ರಿ ಮ್ಯಾರೇಜ. ಭಾಳ ಖುಷಿ ಅನ್ನಿಸ್ತು. ಅಂದ್ರೆ ಗದ್ದಲ ಇಲ್ದೇನೆ ರೀ, ನೀಟಾಗಿ ನಡೆಸ್ಕೊಟ್ರಿ ಮ್ಯಾರೇಜ್. ಭಾಳ ಖುಷಿ ಆಯಿತು. ಇದೆಲ್ಲ ನಮ್ಮ ಫ್ಯಾಮ್ಲಿ ನೋಡ್ರಿ. ಎಲ್ಲ ಮ್ಯಾರೇಜ್ ಇದು ಅಕ್ಕಿ ಕಾಳು ಆಯ್ತು ಕೂಡಲೇ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳಕತ್ಯಾರು. ಆಮೇಲೆ ವಧುವಿನ ಕಡೆಯವರು ಮಾಡ್ಕೋತಾರೆ. ಇದು ನೋಡ್ರಿ ಇದು ಸಿದ್ದೇಶ್ವರ ದೇವಸ್ಥಾನ. ಅವಾಗ ದೇವ್ರ ಪೂಜೆ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಹೋಗಿದ್ರು. ಸ್ವಲ್ಪ ಕಿಟಕಿಯಲ್ಲಿ ಕಾಣಿಸ್ಲಕತ್ತಿತ್ತು. ನಾನು ಶೂಟ್ ಮಾಡಿಕೊಂಡೆ. ಅದಕ್ಕೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚು ಸಪೋರ್ಟ್ ಮಾಡಿರಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ನಂಬೇನು.